ಹಾಯ್, ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್. ನಾನು ನೈಟೇ ಎಲ್ಲ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡಿ ಮುಕ್ಕೊಂಬಿಟ್ಟಿರ್ತೀನಿ ರೀ. ಯಾಕಂದ್ರೆ ಮಾರ್ನಿಂಗ್ ನನ್ನ ಮಗಳು ಸ್ಕೂಲ್ ಇರ್ತೈತಿ. ಸೊ ಅರ್ಜೆಂಟ್ ಅಲ್ಲಿ ಆಗಂಗಿಲ್ಲ ಅಂತ. ಸೊ ಸ್ನಾನ ಮಾಡಿದ್ಮೇಲೆ ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಕೆಲಸ ಆದಮೇಲೆ ಸ್ನಾನ ಮಾಡ್ತೀನಿ. ಅದಾದಮೇಲೆ ಕ್ಲಿಪ್ ಆ್ಯಡ್ ಮಾಡಿರೋದು ಇದನ್ನು. ಪೂಜೆ ಆದಮೇಲೆ ಈ ವಿಡಿಯೋದಾಗ ಒಂದು 2 ರೆಸಿಪಿ ತಿಳಿಸ್ಕೊಟ್ಟೇನೆ ರೀ. ಏನಂತ ಮುಂದೆ ನೋಡ್ರಿ. ಒಂದೇದು ಟೊಮೆಟೊ ಚಟ್ನಿ ರೀ. ಇದು ಸೈಡ್ ಡಿಶ್ ಫಾರ್ ದೋಸೆ, ಚಪಾತಿ, ಆಮೇಲೆ ಬಿಸಿ ಬಿಸಿ ರೈಸಿಗೆ ಅದೆಲ್ಲ ಮಸ್ತ್ ಆಗ್ತೈತೆ. ಹಾಗಾಗಿ ಮಾಡೀನಿ ರೀ. ಸ್ವಲ್ಪ ಎಣ್ಣೆ ಕಾಸ್ಕೊಳಕ್ಕಿಟ್ಟು ಅದ್ರಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೋಬೇಕ್ರಿ. ನಾನು ಫಸ್ಟ್ ಟೈಮ್ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡೇನಿ ರೀ. ಇಲ್ಲ, ಇದು ಸೆಕೆಂಡ್ ಟೈಮ್ ರೀ. ಬಟ್ ನನಗೆ ಅನಿಸ್ತೈತಿ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಳ್ಳಾರೆ ಮಾಡಿದ್ದೆ ಸ್ವಲ್ಪ ಟೇಸ್ಟ್ ಆಗ್ತದೆ ಅಂತ ಅನಿಸ್ತೈತಿ. ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ, ಒಂದ್ಸಲ ಹಂಗೆ ಟ್ರೈ ಮಾಡಿರಿ, ಯಾವ್ದು ಚಲೋ ಆಗ್ತದೆ ನೋಡಿರಿ. ಈಗ ಒಂದು ಸ್ವಲ್ಪ ಬ್ರೌನ್ ಆಗುತ್ತಾನ ಫ್ರೈ ಮಾಡೋದ್ರಿ ಉದ್ದಿನಬೇಳೆ ಕಡಲೆಬೇಳೆ. ಇದಕ್ಕೆ ನೀವು ಬೇಕಾದ್ರೆ ಬೆಳ್ಳುಳ್ಳಿನೂ ಹಾಕೋಬೋದ್ರಿ. ನಾವು ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ, ಡೈರೆಕ್ಟ್ ಹಾಗೆ ಬೆಳ್ಳುಳ್ಳಿ ಹಾಕೊಂಡೇನಿ ರೀ, ಫ್ರೈ ಮಾಡ್ಕೊಂಡಿಲ್ಲ. ಅದಾದಮೇಲೆ ಒಂದು 3 ಉಳ್ಳಾಗಡ್ಡಿ ಹಾಕೊಂಡೇನಿ ರೀ. ಅದನ್ನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಫುಲ್ ಡೀಪ್ ಫ್ರೈ ಏನು ಮಾಡೋದು ಇರೋಂಗಿಲ್ಲ, ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ಳೋದ್ರಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಅಂತಂದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕೊಳ್ಳೋದ್ರಿ. ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ನಾ ಅದು ವೀಡಿಯೋದಾಗ ಆ್ಯಡ್ ಮಾಡಿಲ್ಲ ರೀ, ಭಾಳ ಲಾಂಗ್ ಆಗ್ತೈತೆ ಅಂಥೇಳಿ. ಈಗ ಟೊಮೆಟೊ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಎಷ್ಟು ತನಕ ಫ್ರೈ ಮಾಡ್ಕೊಳ್ಳೋದು. ಅದೇನು ಫುಲ್ ಫ್ರೈ ಆಗ್ಬೇಕು, ಒಂದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಬೇಕು ರೀ. ಬೇಕಾದವ್ರು ಉಪ್ಪು ಇದ್ರಾಗೆ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಜಲ್ದಿ ಫ್ರೈ ಆಗ್ತೈತಿ. ನಾ ಆಮೇಲೆ ಹಾಕ್ಕೊಂಡು ಇದ್ರಾಗ ಆ್ಯಡ್ ಮಾಡಿಲ್ಲ, ಭಾಳ ಮೆತ್ತಗಾಗ್ಬಿಡ್ತದೆ ಅಂತ. ಇದ್ರ ಸೈಡಿಗೆ ನೀವೊಂದು ಸ್ವಲ್ಪ ಶೇಂಗಾ ಹುರ್ಕೋಬೇಕು ರೀ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಶೇಂಗಾ ಹಾಕಿದ್ರೇ ಚಲೋ ಆಗ್ತೈತಿ. ಈ ಲೆವೆಲಿಗೆ ಆಗುತ್ತಾನ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ರೀ ನಾನು. ಉಪ್ಪು ಅದೇನೂ ಹಾಕ್ಕೊಂಡಿಲ್ಲ ರೀ, ನಾವು ಒಮ್ಮೆ ಮಿಕ್ಸರ್ನೇ ಹಾಕೋಬೇಕಂತ ಹೇಳಿ. ಮತ್ತು ನಿಮ್ಗೆ ಏನೇನು ಅನಿಸ್ತೈತೆ ಅಂತ ಒಂದು ಸ್ವಲ್ಪ ಕಮೆಂಟ್ನಾಗ ಹೇಳ್ರಿ. ಫಸ್ಟ್ ಬ್ಲಾಗ್ ಐತಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಹುಂಚಿಕಾಯಿ ಮತ್ತು ಬೆಲ್ಲ ಹಾಕೊಂಡೇನಿ ರೀ. ಶೇಂಗಾ ಎಸೋಕೊಂಡು ಹುರಿದಿಟ್ಟಿದ್ದೆ, ಇಷ್ಟು ಹಾಕಿಲ್ಲ ರೀ. ಮತ್ತು ಇದಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಡ್ರೈ ಹಾಗೆ ಹಸಿ ಹಾಕ್ಕೊಂಡೀನಿ. ಒಂದು ಗ್ಲಾಸ್ನಷ್ಟು ಇದು ಹಾಕ್ಕೊಂಡೀನಿ ರೀ ಶೇಂಗಾ. ಆಮೇಲೆ ಉಪ್ಪು ಖಾರ ಅದೆಲ್ಲ ಇದಕ್ಕೆ ಹಾಕ್ಕೊಂಡೀನಿ ರೀ, ಮಿಕ್ಸರ್ಗೆ ಡೈರೆಕ್ಟ್ ಫ್ರೈ ಮಾಡೋಕೆ ಹಾಕ್ಕೊಂಡಿಲ್ಲ. ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕುರಿ. ಅದು ನಿಮ್ಗೆ ಯಾವುದಾದ್ರೂ ಹೊಸ ಡಿಶ್ ಬೇಕಾಗಿತ್ತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿ. ಭಾಳ ನುಣ್ಣಗೆ ರುಬ್ಬಾರ್ದ್ರಿ. ಸ್ವಲ್ಪ ತರಿ ಹಾಕಿದ್ರೆ ಬಾಯ ರುಚಿ ಬರ್ತೈತಿ. ಸ್ವಲ್ಪ ಉಪ್ಪು ಖಾರ ಬಾಯಿಗೆ ಹಚ್ಕೊಂಡು ನೋಡೋದ್ರಿ, ಸ್ವಲ್ಪ ಕಡಿಮೆ ಹೆಚ್ಚಾಗುತ್ತೆ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋದು, ಇಲ್ಲ ಕರೆಕ್ಟ್ ಆಗಿತ್ತು ಅಂತ ಬಿಡೋದು. ಇದೇನದ ಸೈಡ್ ಡಿಶ್ ಭಾಳ ಚಲೋ ಆಗ್ತೈತೆ ರೀ ದೋಸಾಕ್ಕೆ. ನಾ ಇಲ್ಲಿ ದೋಸೆ ಮಾಡೀನಿ ರೀ. ದೋಸಾಕ್ಕೆ ಸೈಡ್ ಡಿಶ್ ಚಂದ ಆಗ್ತದೆ ಅಂತ ಹೇಳಿ. ಚಪಾತಿಗೂ ಚಲೋ ಆಗ್ತೈತೆ ರೀ, ಎಲ್ಲದಕ್ಕೆ ಆಗ್ತದೆ ಅಂತ ಮಾಡಿಬಿಡ್ತೀನಿ. ವಾರದಾಗ ಒಂದು ಸಲ ಟೊಮೆಟೊ ಚಟ್ನಿ ಬೇಕು ರೀ ನಮ್ಗೆ, ಚಲೋ ಹೊತ್ತೈತಿ. ಆಮೇಲೆ ದೋಸೆ ಕಂಪಲ್ಸರಿ ಇರೋದ್ರಿಂದ ದೋಸಾದ್ದು ಒಂದು ಸ್ವಲ್ಪ ಬ್ಯಾಟ್ರ್ ಉಳಿದ್ರು ನೆಕ್ಸ್ಟ್ ಡೇ ಮಾಡೋ ಹೊತ್ತಿಗೆ ಟೊಮೆಟೊ ಚಟ್ನಿ ಮಾಡಿಬಿಟ್ರೆ ಚಲೋ ಆಗ್ತೈತೆ ರೀ. ಆಮೇಲೆ ಕೈಯಾಗ ಹಿಡಿದು ವಿಡಿಯೋ ಮಾಡತ್ತೀನಲ್ಲ ರೀ, ಅಷ್ಟು ಫುಲ್ ರೆಕಾರ್ಡ್ ಮಾಡೋಕ್ಕಾಗತ್ತಿಲ್ಲ. ಸ್ವಲ್ಪ ಅರ್ಧಂಬರ್ಧ ರೆಕಾರ್ಡ್ ಮಾಡೋದು, ಆಮೇಲೆ ವಿಡಿಯೋ ಆಫ್ ಮಾಡ್ಕೆ ತಿರುಗಿ ಹಾಕೊಂಡೇನಿ ರೀ. ದೋಸೆ ರೆಡಿ ಆಯ್ತು ರೀ. ದೋಸೆ ಜೊತೆ ಟೊಮೆಟೊ ಚಟ್ನಿ ಸವಿಯಲು ಸಿದ್ಧ. ನೀವೇನಾದರೂ ಟ್ರೈ ಮಾಡಿದ್ರೆ ಹೆಂಗಾಯ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಈಗ ಇನ್ನೊಂದು ನೆಕ್ಸ್ಟ್ ರೆಸಿಪಿ ಹೇಳೋಂಬರ್ರಿ. ಏನಿಲ್ಲ ರೀ, ಸಿಂಪಲ್ ಪಲಾವ್. ಬೇಬಿಗೆ ಅಂದರೆ ನಮ್ಮ ಮನ್ಯಾಗ 2 ಮಕ್ಕಳವ್ರಿ, ಒಂದು ಗಂಡು ಪಪ್ಪು ಒಂದು ಹೆಣ್ಣು ಪಪ್ಪು. ಅವರಿಗೆ ರುಚಿಗೆ ತಕ್ಕಂಗೆ ಅಂದ್ರೆ ಖಾರ ಸ್ವಲ್ಪ ಕಡಿಮೆ ಹಾಕಿ ವೆಜಿಟೇಬಲ್ ಜಾಸ್ತಿ ಹಾಕಿ ಮಾಡೋದು ಪಲಾವ್ ರೀ. ಪಲಾವ್ ಅಂದರೆ ನಾನು ಬೆಂಗಳೂರು ಸ್ಟೈಲ್ನೇ ಮಾಡೋಂಗಿಲ್ಲ, ಇದು ನನ್ನ ಸ್ಟೈಲ್ನಾಗ ಪಲಾವ್ ಅಂತ ಹೇಳ್ಬೋದು. ಸ್ವಲ್ಪ ವೆಜಿಟೇಬಲ್ ಜಾಸ್ತಿ ಹಾಕ್ತೀನಿ ರೀ ಎಲ್ಲದಕ್ಕೆ. ಒಂದು ಸ್ವಲ್ಪ ಅಂದ್ರೆ ಹಂಗಾರ ಆಗಿ ಹೊಟ್ಟೆಗೆ ಹೋಗ್ಬಿಡ್ತಾವೆ ಅಂತ ನಂದು. ಕುಕ್ಕರ್ನಾಗ ಎಲ್ಲ ವೆಜಿಟೇಬಲ್ ಬೆಂದ್ಬಿಟ್ಟು ಅಂದ್ರೆ ಸ್ವಲ್ಪ ಮೆತ್ತಗಾಗಿಬಿಟ್ಟಿರ್ತಾವೆ. ಒಂದು 2-3 ಸ್ಪೂನ್ ಆಯಿಲ್ ಹಾಕೋರಿ. ಬೇಕಂದ್ರೆ ತುಪ್ಪನೂ ಹಾಕೋಬೋದು. ನಾ ಆಯಿಲೇ ಹಾಕ್ಕೊಂಡಿನಿ, ಯಾಕಂದ್ರೆ ದೋಸೆದಾಗ ಅದೆಲ್ಲ ತುಪ್ಪ ಉಂಡಿರ್ತೀವಿ ಅಂಥೇಳಿ ರೈಸ್ನಾಗೇನು ಹಾಕ್ಕೊಳಂಗಿಲ್ಲ ರೀ. ಆಮೇಲೆ ಇದಕ್ಕೊಂದು ಪಲಾವ್ ಎಲೆ, ಚಕ್ಕಿ, ಏಲಕ್ಕಿ, ಲವಂಗ, ಮೆಣಸು ಇವು ಹಾಕ್ಕೊಂಡೇನಿ ರೀ. ಒಬ್ರವ್ರು ಪೌಡ್ರ್ ಮಾಡಿ ಹಾಕೋಬೋದು. ಹುಡುಗರಿಗೆ ಭಾಳ ಸ್ಪೈಸಿ ಆಗ್ತದೆ ಅಂತ ನಾನು ಡೈರೆಕ್ಟ್ ಹಾಕೋತೀನಿ. ಹಾಕೊಳ್ಳೋರೆ ಸ್ಕಿಪ್ಪು ಮಾಡ್ಬೋದು, ಯಾಕಂದ್ರೆ ಇದನ್ನು ಆಲ್ರೆಡಿ ಒಬ್ರೊಬ್ರು ಪಲಾವ್ದು ಮಸಾಲೆ ಯೂಸ್ ಮಾಡೋಕ್ಕಾದ್ರೆ ಇದೇನು ಅವಶ್ಯಕತೆ ಇರೋಂಗಿಲ್ಲ. ಸ್ವಲ್ಪ ಜೀರಿಗೆ, ಸಾಸ್ಬಿ ಹಾಕಿದ್ರಿ.
ಆಮೇಲೆ ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಮೆತ್ತಗಾಗುತ್ತನ್ನ ಫ್ರೈ ಮಾಡಿದ್ರಿ. ಅದ್ರ ಜೊತೆನೇ ಕ್ಯಾರೆಟ್ ಅದೆಲ್ಲ ಹಾಕೊಂಡ್ಬಿಡೋದ್ರಿ. ಇದು ಒಂದು ಸ್ವಲ್ಪ ಇವು ಬೀನ್ಸ್ ಏನಾಗ್ಬಿಡ್ತಾವ್ರಿ ಸ್ವಲ್ಪ ಮೆತ್ತಗಾದವ್ರಿ ಈರುಳ್ಳಿಯಾಗೆ ಹಾಕಿದ್ರೆ, ಹಾಗಾಗಿ ಇದ್ರಾಗೆ ಹಾಕಿಬಿಟ್ಟೆ ನಾನು ಸ್ವಲ್ಪ ಚಂದ ಮೆತ್ತಗಾಗಲಿ ಅಂಥೇಳಿ. ಇಲ್ಲ ಬಿರುಸು ಉಳಿದ್ಬಿಟ್ಟು ಅಂದ್ರೆ ಹುಡುಗರು ತಿನ್ಸಕ್ಕೆ ಬರಂಗಿಲ್ಲ ರೀ. ನನ್ನ ಮಗ ಒಂದು ವರ್ಷದ ಮೇಲೆ 1-2 ತಿಂಗಳದ ಹೋದಾನ್ರಿ, ಅಷ್ಟು ಬಾಯಾಡ್ಸಕ್ಕೆ ಬರಂಗಿಲ್ಲ ಅಂತ ಸ್ವಲ್ಪ ಆಲ್ಮೋಸ್ಟ್ ಇವೆಲ್ಲ ವೆಜಿಟೇಬಲ್ ಚಂದ ಫ್ರೈ ಆಗಲಿ ಅಂತ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ನಾನು. ಇಲ್ಲ ಅರ್ಧ ಫುಲ್ ಬೆಂದ್ಬಿಟ್ಟು ಅಂದ್ರೆ ನೀರಾಗ ಒಂದು ಸ್ವಲ್ಪ ಬೆಂದ್ಬಿಟ್ಟು ಅಂದ್ರೆ ಫುಲ್ ಮುಗಿಸ್ಬಿಡ್ತಾವ ಏನಾನ ತಿನ್ಸಾಗ ಅಂತ ನಂದು. ಇವಾಗ ಎಣ್ಣೆಗೆ ಇವನು ಹಾಕೊಂಡ್ಬಿಟ್ಟು ಇದಷ್ಟು ಎಲ್ಲ ಕೂಡ ಚಂದ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ವೆಜಿಟೇಬಲ್ ಎಷ್ಟು ಆಯಿಲ್ನಾಗ ಹಿಂಗೆ ಫ್ರೈ ಮಾಡ್ತೀವಲ್ಲ ಅದರದ್ದು ಟೇಸ್ಟ್ ಬೇರೆ ಬರ್ತೈತಿ, ನೀವು ಟ್ರೈ ಮಾಡಿರಿ. ಇದೆಲ್ಲ ಆದಮೇಲೆ ಮೊದಲೇ ಟೊಮೆಟೊ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ 1-2 ಟೊಮೆಟೊ ಹಾಕಿ ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದು, ಜಲ್ದಿ ಮೆತ್ತಗಾಗ್ತದೆ ಅಂಥೇಳಿ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಒಂದು ಬೌಲ್ ತೊಗೊಂಡು ಇಲ್ಲ ಒಂದು ಪ್ಲೇಟ್ಗೆ ಇಟ್ಟು ಮುಚ್ಚೋದ್ರಿ. ಮುಚ್ಚಿದ ಒಂದು ಸ್ವಲ್ಪ ತನಕ ಕುದಿಸಿದ್ಮೇಲೆ ನೀರು ಹಾಕ್ಬೇಕಂಥೇಳಿ. ಯಾರ್ಯಾರು ಈ ಥರ ಪಲಾವ್ ಮಾಡ್ತೀರಾ ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಫಸ್ಟ್ ಈ ಥರ ವ್ಲಾಗ್ ಮಾಡಿ ಹಾಕಕತ್ತೀನಿ. ನೋಡೋಣ ಎಲ್ಲ ಮಿಕ್ಸ್ ಇರಲಿ, ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ, ಒಂದು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಇರಲಿ, ಒಂದು ಸ್ವಲ್ಪ ಹೀಲಿಂಗ್ ಇರಲಿ, ಎಲ್ಲ ಥರನೂ ಕಂಟೆಂಟ್ ಕೊಡೋಣ ಅಂಥೇಳಿ ಟ್ರೈ ಮಾಡತ್ತೀನಿ. ನಿಮ್ಗೇನಾದ್ರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಅದ್ರ ಮೇಲೆ ಗೊತ್ತಾಗ್ತೈತೆ ನಂಗೆ ಯಾವ ಥರ ವೀಡಿಯೋ ಮಾಡ್ಬೇಕಂಥೇಳಿ. ಫಸ್ಟ್ ಟೈಮ್ ಏನಾದರೂ ನೋಡಕತ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಖಾರ ಪುಡಿ ಹಾಕೋದ್ರಿ. ಆಮೇಲೆ ಇಲ್ಲಿ ನಾ ಬಿರಿಯಾನಿ ಮಸಾಲೆ ಯೂಸ್ ಮಾಡತ್ತೀನಿ ರೀ. ಸ್ವಲ್ಪ ಹಾಕೋರಿ, ಸ್ವಲ್ಪ ಮಕ್ಳಿಗೆ ಮಸಾಲೆ ಜಾಸ್ತಿ ಆಗಬಾರ್ದಂತೆ ಸ್ವಲ್ಪ ಹಾಕೋರಿ. ಇದೇನು ಅಷ್ಟು ಮಸಾಲೆ ಇರೋಂಗಿಲ್ಲ, ಸ್ವಲ್ಪ ಇರ್ತೈತೆ ರೀ. ನೀವು ಯಾವ್ದು ಬೇಕಾದ್ರೂ ಬಿರಿಯಾನಿ ಮಸಾಲೆ ಯೂಸ್ ಮಾಡ್ಬೋದು ರೀ. ನಾ ಇದನ್ನೇ ಭಾಳ ದಿನ ಆಯ್ತು ಯೂಸ್ ಮಾಡತ್ತೆ, ನಮ್ಗೆ ಇದೇ ಟೇಸ್ಟ್ ಚಲೋ ಅನಿಸ್ಬಿಟ್ಟೈತಿ, ಹಾಗಾಗಿ ಇದೇ ಯೂಸ್ ಮಾಡತ್ತೀನಿ ನಾನು. ಎಲ್ಲ ಒಂದು ಸ್ವಲ್ಪ ಮಸಾಲೆಗಳು ಹಾಕಿಂದ್ರಿ ಒಂದು ಸ್ವಲ್ಪ ಚೆಂದಾಗಿ ಎಣ್ಣೆ ಬಿಡ್ತಾನ ಫ್ರೈ ಮಾಡ್ಬೇಕ್ರಿ. ಒಂದು ಪ್ಲೇಟ್ ಮುಚ್ಚಿ ಆಮೇಲೆ ನೀವು ಯಾರಾದರೂ ಇವಾಗ ನೀರು ಹಾಕೊಳಕತ್ತೀನಿ ರೀ. ಒಂದು 2 ಅಕ್ಕಿ ತೊಗೊಂಡಿದ್ದು ಅನ್ಸುತ್ತೆ ನಾನು, ಹಂಗಾಗಿ 4 ನೀರು ಹಾಕಕತ್ತೀನಿ. ಆಮೇಲೆ ಯಾರಾದ್ರೂ ಅಲ್ಯೂಮಿನಿಯಮ್ದು ಪಾತ್ರೆ ಯೂಸ್ ಮಾಡಕತ್ತಾರೆ ಪ್ಲೀಸ್ ಅವಾಯ್ಡ್ ಮಾಡಿರಿ. ನಾನು ಇಲ್ಲೊಂದು ಇಟ್ಟಿನಿ, ಎಷ್ಟಾಗ್ತದೆ ಅಷ್ಟು ಅವಾಯ್ಡ್ ಮಾಡತ್ತೀನಿ ರೀ. ಬಟ್ ಮೇನ್ ಕುಕ್ಕರ್, ಯಾಕಂದ್ರೆ ಕುಕ್ಕರ್ನಾಗ ಫುಲ್ ಲಿಡ್ ಕ್ಲೋಸ್ ಆಗಿ ಬೇಯ್ತಿರ್ತೈತಲ್ಲ ರೀ, ಹೆವಿ ಲೋಡಾಗಿ ಬೇಯ್ತಿರ್ತೈತಿ. ಅಷ್ಟು ಜಾಸ್ತಿ ಕುದಿದನ್ನು ಅಲ್ಯೂಮಿನಿಯಮ್ನಾಗ ಉಣ್ಬಾರ್ದು ರೀ. ಉಣ್ಣೋದ್ರಲಿಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ಎಷ್ಟು ಅಡ್ವಾಂಟೇಜ್ ಐತೆ ಅಂಥೇಳಿ. ಕ್ಯಾನ್ಸರ್ ಬರ್ತವೆ, ಆಮೇಲೆ ಇನ್ನೂ ಏನೇನೋ ರೋಗಗಳು ಬರಾಕತ್ಬಿಟ್ಟಾವ. ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಇದಕ್ಕೆ, ಹಂಗಾಗಿ ಅವಾಯ್ಡ್ ಮಾಡಿರಿ. ಜಾಸ್ತಿ ಸ್ಟೀಲಿಂದ ಬಳಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಕುದಿ ಬಂದಮೇಲೆ ಅಕ್ಕಿ ಒಂದು 5-6 ಸಲ ತೊಳ್ಕೊತೀನಿ ರೀ. ನಾವು ಒಂದು 3 ಸಲ ಅಂತೂ ತೊಗೊಳ್ಳೋದೇ ಇಲ್ಲ, 5-6 ಸಲ ತೊಗೋತೀನಿ ಹುಡುಗರು ಇರೋ ಸಲಿಂದ. ಆಮೇಲೆ ಅಕ್ಕಿ ಹಾಕಿ ಇನ್ನೊಂದು ಸಲ ಕುದಿ ಬಿಡಿಸಿ ಮುಚ್ಚಿಬಿಡುದ್ರಿ. ಆಮೇಲೆ ಇದು ರೆಡಿ ಆದಮೇಲೆ ತಾಟೆಗೆ ಹಾಕೊಳ್ಳೋದು ನೆನಪಾರೇನು ರೀ, ಅಡ್ಜಸ್ಟ್ ಮಾಡ್ಕೊರಿ. ಇಷ್ಟು ಕುದಿ ಬಂದಾಗ ಮುಚ್ಚಿಬಿಟ್ಟೇನಿ ರೀ ನಾನು. ಸ್ವಲ್ಪ ಸ್ಟೀಲಿನ ಕುಕ್ಕರ್ನಾಗ ಏನು ಗಡ್ಬಡ ಆಗ್ತದೆ ಸ್ವಲ್ಪ ಹೊತ್ತು ಬಿಡ್ತೈತಿ. ಅಲ್ಯೂಮಿನಿಯಮ್ನಾಗ ಹೊತ್ತಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಒಂದು ಸ್ವಲ್ಪ ಇಲ್ಲ ಸಣ್ಣ ಇಡಬೇಕು, ಜಾಸ್ತಿ ಇಡಬಾರ್ದು. ಲಿಡ್ ಕ್ಲೋಸ್ ಮಾಡಿ ಮುಚ್ಚಿದ್ರೆ 1-2 ವಿಸಿಲ್ಗೆ ತೆಗಿತೀನಿ ನಾವು, ಭಾಳ ಹೊತ್ತೈತೆ ಅಂಥೇಳಿ. ಆಮೇಲೆ ರೆಡಿ ಆಗೋಣನೇ ಸೈಡಿಗೆ ಇಳಿಸ್ಬಿಡ್ತೀನಿ, ಭಾಳ ಹೊತ್ತಬಾರ್ದಂತ. ಆಮೇಲೆ ನನ್ನ ಡೇ ಹಿಂಗೆ ಎಂಡ್ ಆಯ್ತು ರೀ. ನನ್ನ ಮಗಳು ಋತ್ವಿ, ನನ್ನ ಮಗ ರತನ್. ಈ ಥರ ಡೇ ಎಂಡ್ ಆಯಿತು. ನಿಮ್ದು ಹೆಂಗೆ ಎಂಡ್ ಆಯ್ತು ಅಂತ ಹೇಳ್ರಿ. ಹೆಂಗಿತ್ತು ನನ್ನ ವೀಡಿಯೋ ಕಮೆಂಟ್ನಾಗ ತಿಳಿಸ್ರಿ. ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.